ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷ 3 ಬಾರಿ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. KCET ಕೌನ್ಸಿಲಿಂಗ್ ಲೇಟ್ ಆಗತ್ತಾ? ಈ ಪ್ರಶ್ನೆಯನ್ನ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈಗ ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ನಿಮಗೂ ಕೂಡ ಈ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೂ ಕೂಡ ಈ ಡೌಟ್ ಇತ್ತು ಅಂತ ತಿಳಿಸಿ. ಇಲ್ದಿದ್ರೆ ಬೇರೆ ಏನು ಡೌಟ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅದಕ್ಕೂ ಕೂಡ ಉತ್ತರವನ್ನ ನಿಮಗೆ ತಿಳಿಸೋ ಪ್ರಯತ್ನ ನಾವು ಮಾಡ್ತೀವಿ. ಸರಿ, ಈ ವರ್ಷದಿಂದ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ 3 ಸಲ ನಡೆಯುತ್ತೆ. ಅದರಲ್ಲಿ ಮೊದಲನೇ ಪರೀಕ್ಷೆ ಮಾರ್ಚ್ ಅಲ್ಲಿ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಮಾರ್ಚ್ ಅಲ್ಲಿ ನಡೆಯುವಂತಹ ಎಕ್ಸಾಮ್ ಏನಿದೆ ಅದರ ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ಅಂದ್ರೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನೀಡಿದ್ದಾರೆ. ಮುಂದಿನ ಕೆಲವೇ ದಿನಗಳಲ್ಲಿ ಫೈನಲ್ ಟೈಮ್ ಟೇಬಲ್ ಕೂಡ ಬರುತ್ತೆ. ಬಂದ ನಂತರ ಆದಷ್ಟು ಬೇಗ ಹೇಳ್ತೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಮಾರ್ಚ್ ಅಲ್ಲಿ ಫೈನಲ್ ಎಕ್ಸಾಮ್ ಆಗುತ್ತೆ. ಮಾರ್ಚ್ ಅಲ್ಲಿ ಫೈನಲ್ ಎಕ್ಸಾಮ್ ಆದ್ಮೇಲೆ ಈಗ ಏಪ್ರಿಲ್ ಅಲ್ಲಿ KCET ಎಕ್ಸಾಮ್ ಏನಾಗುತ್ತೆ, KCET ಎಕ್ಸಾಮ್ ಆದ ಮುಂದಿನ ಕೆಲವು ದಿನಗಳಲ್ಲಿ ಈ ಸೆಕೆಂಡ್ PUC ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗಬಹುದು. ನಂತರ ಈ ಸೆಕೆಂಡ್ PUC ರಿಸಲ್ಟ್ ಏನು ಅನೌನ್ಸ್ ಆಗತ್ತೆ ಮಾರ್ಚ್ ಅಲ್ಲಿ ಆದಂತಹ ಎಕ್ಸಾಮ್ದು, ಅದರ 1 ಮಂತ್ ನಂತರ ಈ PUC ಎರಡನೇ ಪರೀಕ್ಷೆ ಸ್ಟಾರ್ಟ್ ಆಗತ್ತೆ. ಸರಿನಾ? ಅಂದ್ರೆ ಜೂನ್ ನಲ್ಲಿ ಈ PUC ಎರಡನೇ ಪರೀಕ್ಷೆ ಸ್ಟಾರ್ಟ್ ಆಗಬಹುದು. PUC ಮೂರನೇ ಪರೀಕ್ಷೆ ಸ್ಟಾರ್ಟ್ ಆಗೋದಕ್ಕಂತೂ ತುಂಬಾ ಟೈಮ್ ಆಗುತ್ತೆ. ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಇದಾಗಿತ್ತು, 3 ಪರೀಕ್ಷೆ ಆದ್ಮೇಲೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗತ್ತಾ ಅಂತ. ಆ ರೀತಿ ಆಗಲ್ಲ. ಈಗ ಮೊದಲನೇ ಪರೀಕ್ಷೆ ಏನಿದೆ ಮಾರ್ಚ್ ಅಲ್ಲಿ ಆಗೋದು, ಅದಾದ ನಂತರ KCET ಎಕ್ಸಾಮ್ ಆಗತ್ತೆ. ನಂತರ ಮಾರ್ಚ್ ಅಲ್ಲಿ ನಡೆಯುವಂತಹ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆದ ನಂತರ ಮುಂದಿನ ಒಂದು 15 ರಿಂದ 20 ದಿನಗಳಲ್ಲಿ ಈ KCET ಕೌನ್ಸಿಲಿಂಗ್ ಏನಿದೆ ಅದರ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಯಾವ ಪ್ರಾಸೆಸ್ ನಡೆಯುತ್ತೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಆಗುತ್ತೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ, ಈ ಎಲ್ಲ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ನಂತರ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದು ಕೂಡ ಜೂನ್ ನಲ್ಲೇ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಜೂನ್ ಅಥವಾ ಜುಲೈನಲ್ಲಿ ಈ ಒಂದು KCET ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ನಂತರ KCET ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಅಥವಾ ಸೀಟ್ ಅಲಾಟ್ಮೆಂಟ್ ಆಗತ್ತೆ ಅಂತ ಸಂದರ್ಭದಲ್ಲಿ ಈ ಒಂದು ಸೆಕೆಂಡ್ PUC ಎರಡನೇ ಪರೀಕ್ಷೆ ಏನಾಗುತ್ತೆ ಜೂನ್ ನಲ್ಲಿ ಅದರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗತ್ತೆ. ಹಾಗಾದ್ರೆ ನೀವು ಎರಡನೇ PUC ಪರೀಕ್ಷೆಯನ್ನ ಬರೆದ್ರೂ ಕೂಡ KCET 2024 ಇದರ ಸೀಟ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಹೆಚ್ಚಿನ ಸಹಾಯ ಆಗೋದಿಲ್ಲ. ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೂ ಕೂಡ ಹೆಚ್ಚಿನ ಸಹಾಯ KCET ಕೌನ್ಸಿಲಿಂಗ್ 2024ರಲ್ಲಿ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ PUC ಎರಡನೇ ಪರೀಕ್ಷೆ ರಿಸಲ್ಟ್ ಅನೌನ್ಸ್ಮೆಂಟ್ ಹೊತ್ತಿಗೆನೆ KCET ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗೋದ್ರಿಂದ ಆಲ್ರೆಡಿ ಯಾರು ಮೊದಲನೇ PUC ಪರೀಕ್ಷೆಯನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ರ್ಯಾಂಕಿಂಗ್ ಅನ್ನ ತುಂಬಾ ಚೆನ್ನಾಗಿ ಪಡೆದುಕೊಂಡಿದ್ದಾರೆ, ಅವರ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಅದರ ನಂತರ ಅಡ್ಮಿಷನ್ ಕೂಡ ಆಗೋಗುತ್ತೆ. ಅದಕ್ಕೋಸ್ಕರ ತುಂಬಾ ಒಳ್ಳೆ ಕಾಲೇಜಸ್ ಅಥವಾ ಬೆಸ್ಟ್ ಕಾಲೇಜಸ್ ಅಂತ ಏನಿರುತ್ತೆ ಅಲ್ಲಿರುವಂತಹ ಹೆಚ್ಚಿನ ಸೀಟ್ಗಳು ಫುಲ್ ಆಗುತ್ತೆ. ಅಕಸ್ಮಾತ್ ಆಗಿ PUC ಎರಡನೇ ಪರೀಕ್ಷೆಯಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೂ ಕೂಡ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ವಾ, ಬೆಸ್ಟ್ ಕಾಲೇಜಸ್ ಆಲ್ಮೋಸ್ಟ್ ಫುಲ್ ಆಗಿರುತ್ತೆ. ನಿಮಗೆ ಆಗ ಉಳಿದಂತಹ ಕಾಲೇಜಲ್ಲಿ ಬೆಸ್ಟ್ ಕಾಲೇಜ್ ಸಿಗಬಹುದು. ಅದಕ್ಕೋಸ್ಕರನೇ ಈ PUC ಎರಡನೇ ಪರೀಕ್ಷೆ ಅಥವಾ PUC ಮೂರನೇ ಪರೀಕ್ಷೆಯನ್ನ 2024 ಈ ವರ್ಷ ಬರೆದ್ರೆ ಈ ವರ್ಷದ KCET ಕೌನ್ಸಿಲಿಂಗ್ ಅಲ್ಲಿ ಅಷ್ಟು ಹೆಲ್ಪ್ ಆಗಲ್ಲ. ಹಾಗಂತ ಹೆಲ್ಪೇ ಆಗಲ್ಲ ಅಂತ ಹೇಳಲ್ಲ. ಈಗ KCET 2025 ಏನಿದೆ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ PUC ಪರೀಕ್ಷೆ 1, PUC ಪರೀಕ್ಷೆ 2, PUC ಪರೀಕ್ಷೆ 3 ಇದು ಮೂರನ್ನೂ ಬರೆದು ಇದರಲ್ಲಿ ಜಾಸ್ತಿ ಮಾರ್ಕ್ಸ್ ಯಾವ ಎಕ್ಸಾಮ್ ನಲ್ಲಿ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅದರಲ್ಲಿ ನಿಮಗೆ ಹೆಚ್ಚಿನ ಮಾರ್ಕ್ಸ್ ಎರಡನೇ PUC ಪರೀಕ್ಷೆಯಲ್ಲಿ ಬಂದಿದೆ, ಅದನ್ನು ನೀವು ಮಾರ್ಕ್ಸ್ ಕಾರ್ಡ್ ನಲ್ಲಿ ಪಡೆದುಕೊಳ್ಬಹುದು. ಅದೇ ರೀತಿ ಫಿಸಿಕ್ಸ್ ಏನಿದೆ ಅದರಲ್ಲಿ ಈ ಮೊದಲನೇ PUC ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಅದನ್ನ ನೀವು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪಡೆದುಕೊಳ್ಬಹುದು. ಅದೇ ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಮೂರನೇ PUC ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಅದನ್ನು ಕೂಡ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪಡೆದುಕೊಳ್ಬಹುದು. ಅಂದ್ರೆ ಜಾಸ್ತಿ ಮಾರ್ಕ್ಸ್ ಯಾವ ಎಕ್ಸಾಮ್ ನಲ್ಲಿ ಬಂದಿದೆ ಅದನ್ನ ಮಾರ್ಕ್ಸ್ ಕಾರ್ಡ್ ನಲ್ಲಿ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದರಿಂದ KCET 2025 ರ್ಯಾಂಕಿಂಗ್ ನಲ್ಲಿ ನಿಮ್ಗೆ ಹೆಲ್ಪ್ ಆಗತ್ತೆ. ಆದ್ರೆ ಈ ವರ್ಷದ ಸೀಟ್ ಅಲಾಟ್ಮೆಂಟ್ಗೆ ಅಷ್ಟಾಗಿ ಹೆಲ್ಪ್ ಆಗಲ್ಲ. ನೀವು ಇದೇ ವರ್ಷ ತುಂಬಾ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡು ಎಂಜಿನಿಯರಿಂಗ್ ಮತ್ತು ಕೋರ್ಸ್ ಅನ್ನ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ PUC ಪರೀಕ್ಷೆ 1 ಮಾರ್ಚ್ ಅಲ್ಲಿ ಏನಾಗತ್ತೆ ಅದನ್ನೇ ಚೆನ್ನಾಗಿ ಮಾಡಬೇಕು. 90+ ಸ್ಕೋರ್ ಮಾಡಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋದು ತುಂಬಾ ಈಸಿ. ಯು ಕ್ಯಾನ್. ಅದಕ್ಕೋಸ್ಕರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಅನ್ನ ಬರೀರಿ. ನಂತರ ಒಳ್ಳೆ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡು ಇದೇ ವರ್ಷ ಅಡ್ಮಿಷನ್ ಮಾಡ್ಕೊಳ್ಳಿ.
PUC ಪರೀಕ್ಷೆ ಒಂದು ಮಾರ್ಚ್ ಏನಾಗುತ್ತೆ ಅದನ್ನ ತುಂಬಾ ಚೆನ್ನಾಗಿ ಮಾಡಬೇಕು. ಫಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡಬೇಕು ಅಂತ, ಚೆನ್ನಾಗಿ ಆಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.